ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಅಂಥವ್ರಿಗೆ ಟಿ ಬಿ ಬರ್ತದೆ. ಒಂದೇ ಮಾತು. ಬೀಡಿ ಸೇದೋರು, ಸರಾಯಿ ಕುಡಿಯೋರು, ಆಮೇಲೆ ಹೆಣ್ಮಕ್ಳು ನಾಸಿ ತಿಕ್ಕೋರು, ತಂಬಾಕು ತಿನ್ನೋರು, ಬೀಡಿ ಗುಟ್ಕಾ ತಂಬಾಗಿ ಎಲ್ಲ, ಆಮೇಲೆ ಹೆಣ್ಮಕ್ಳು ಊಟ ಮಾಡಲಾರ್ದೆ ಹೊಲಕ್ಕೆ ಹೋಗ್ತೀರಿ ನೀವು, ಹೌದಾ? ಅದರಲ್ಲಿಂದನೂ ರೋಗ ನಿರೋಧಕ ಕಡಿಮೆ ಆಗ್ತದೆ. ಈಗ ಮೇಡಮ್ ಅವರು ತೆಲುಗುದಾಗ ಅಂದರು, ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಆಗ್ತದೆ. ಅದಕ್ಕೆ ಆಗ್ತದೆ, ಪೌಷ್ಟಿಕಾಹಾರದಕ್ಕೆ ಆಗ್ತದೆ. ಆಮೇಲೆ ಗರ್ಭಕೋಶದ ಕ್ಯಾನ್ಸರ್ ಅಂದರು, ಸ್ತನಕ್ಕೆ ಕ್ಯಾನ್ಸರ್ ಅಂದರು. ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಏನಂದರೆ ನಾವು ಎಲ್ಲಿವರೆಗೆ ಪೌಷ್ಟಿಕಾಹಾರ ತಿನ್ನಂಗಿಲ್ಲ ಅಲ್ಲಿವರೆಗೆ ನಮ್ಮ ರೋಗಗಳು ಬರ್ತಿರ್ತಾನೆ ಹೋಗ್ತವೆ. ಖಾನಾಪುರ ಗ್ರಾಮದಲ್ಲಿ ಉಚಿತ ಮಹಿಳಾ ಕ್ಷೇಮ ಆರೋಗ್ಯ ತಪಾಸಣೆ ಶಿಬಿರ. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಬ್ಬೂರು ಮತ್ತು ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಬೆಂಬಲದೊಂದಿಗೆ ಹಾಗೂ ಪಿಎಚ್ಎಸ್ಸಿ ಸಹಯೋಗದಲ್ಲಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಖಾನಾಪುರ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದರಾಮೇಶ್ ಅವರು ಮಾತನಾಡಿ, ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ, ಎಚ್ಬಿ ತಪಾಸಣೆ, ಕಣ್ಣು ತಪಾಸಣೆ, ಹಲ್ಲು ತಪಾಸಣೆ, ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ, ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ, ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಆಪ್ತ ಸಮಾಲೋಚನೆ, ಕ್ಷಯರೋಗ ಪರೀಕ್ಷೆ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳ ಕುರಿತು ಉಚಿತವಾಗಿ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ತಿಳಿಸಿದರು. ಪಿಪಿಎಚ್ಎಫ್ ಅಂತ NGO ಹತ್ರ ಇಲ್ಲೊಂದು ಕ್ಯಾಂಪ್ ಮಾಡ್ಯಾರ. ಎಲ್ಲ ನಿಮ್ಮ ಸಲಿಂದ ಮಾಡ್ಯಾರಮ್ಮ. ಏನು ಸ್ಪೆಷಲಿ ANC ಕೇರು, PNC ಕೇರ್ ಅಂತ ಹೆಣ್ಮಕ್ಳು ಡಾಕ್ಟರ್ ಬಂದಾರ. ಅದ್ರದ್ದು ಸದುಪಯೋಗ ಪಡಿಸ್ಕೋಬೇಕು. ಎಂಥವ್ರು ಮಾಡಿಸ್ಕೋಬೇಕು? ಪ್ರೆಗ್ನೆಂಟ್ ಇದ್ದವ್ರು ಸ್ಪೆಸಿಫಿಕ್ ಆಗಿ, ಗರ್ಭಿಣಿ ಹೆಣ್ಮಕ್ಳಿಗೆ ಸ್ಟಾರ್ಟಿಂಗಿಂದ ಮುಟ್ಟಿನ ಪ್ರಾಬ್ಲಮ್ ಇದ್ರಲ್ಲಿ, ಏನಾದರೂ ಬಿಳಿ ಮುಟ್ಟು ಹೋಗೋದ್ರಲ್ಲಿ, ಇಂಥವು ಏನೇ ಇರಲಿ ಹೆಣ್ಮಕ್ಳು ಡಾಕ್ಟರ್ ಇರ್ತಾರೆ, ತೋರಿಸ್ಕೋಬೇಕು. ನಿಮಗಂತ ಸಪ್ರೇಟಾಗಿ ರೂಮ್ ಮಾಡಿಸಿವಿ, ಸಪ್ರೇಟಲ್ಲಿ ಅಲ್ಲಿ ಚೆಕಪ್ಪು ಮಾಡ್ತಾರೆ. ಯಾರು ಕೇಳಿಸ್ಕೊಳ್ಳೋ ಇದ್ರಾಗೆ ಇಲ್ಲ ರೀ. ಊಟ ಮಾಡಿರಲ್ಲ? ಮಾಡಿರಾ? ಸರಿ. ಈಗ ಡೆಂಟಲ್ ಡಾಕ್ಟ್ರು ಬಂದಾರ. ಅಲ್ಲಿನ ಸಮಸ್ಯೆ ಏನಿದ್ರು ಅಲ್ಲಿನ ತೋರಿಸ್ಕೋಬೇಕು. ಎಲ್ಲ ಒಟ್ಟು ಫ್ರೀದಾಗಿರ್ತದೆ, ಯಾರೂ ದುಡ್ಡು ತೊಳೋದಿಲ್ಲ ಇಲ್ಲಿ. ಮುಂದೂ ಎಲ್ಲಿ ಕಳಿಸ್ತಾರಲ್ಲ ಅಲ್ಲಿನೂ ಎಲ್ಲ ಗೌರ್ಮೆಂಟ್ ಇದ್ರಾಗೆ ಕಳಿಸ್ತಾರೆ. ನಿಮಗೆ ಯಾವುದೇ ರೀತಿ ದುಡ್ಡಿನ ಸಮಸ್ಯೆ ಆಗಲ್ಲ, ಯಾವುದೇ ರೀತಿ ರೊಕ್ಕ ಖರ್ಚು ಮಾಡೋದಂತಲ್ಲ ನಿಮಗೆ. ಅದ್ರದ್ದೊಂದು ಭಯ ದೂರ ಹಾಕೋರಿ. ಮತ್ತು ನೀವು ಅಲ್ಲಿ ಕಳಿಸ್ತಾರೆ, ಇಲ್ಲಿ ಕಳಿಸ್ತಾರೆ, ಅಷ್ಟು ಖರ್ಚಾಗ್ತದೆ, ಇಷ್ಟು ಖರ್ಚಾಗ್ತದೆ ತಲೆಗೆ ಇಟ್ಕೋಬೇಡ್ರಿ. ಸೆಕೆಂಡ್, ಆಮ್ಯಾಗ ಮೂರನೇದು ಕಣ್ಣಿನ ಡಾಕ್ಟರ್ ಬಂದಾರ. ಕಣ್ಣಿನ ಚೆಕಪ್ ಮಾಡ್ತಾರೆ, ನಂಬರ್ ಬರೆದು ಕೊಡ್ತಾರೆ. ಹಂಗೇನ್ರ ನಂಬರ್ ಇತ್ತಂದ್ರೆ ಚಸ್ಮಾ ಇಂಥ ಲೋಕೇಶ್ ತಯಾರು ಮಾಡ್ಕೋಬೇಕಂತ ಹೇಳ್ತಾರೆ, ಅಥವಾ ರಿಮ್ಸಿ ಓಕೇಶ್ ಮಾಡಿಸ್ಕೋಬೋದು. ಸಣ್ಣ ಪುಟ್ಟ ಮೈಕೈ ಬ್ಯಾನಿ, ಜ್ವರ ಅಂಥವೇನು ಸಮಸ್ಯೆ ಇದ್ರೂ ನೋಡ್ತೀವಿ ಇಲ್ಲಿ. ಮೇನ್ ಈಗ ನಿಮಗೆ ಎದ್ರ ಬಗ್ಗೆ ಹೇಳಕ್ಕೆ ಹೊಂಟೀನಿ ಅಂದ್ರೆ, ಸ್ವಲ್ಪ ರೋಗಗಳ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಜಾಸ್ತಿ ಜನಕ್ಕೆ. ನಮ್ಮ ಆಶಾ ವರ್ಕರ್ ಆಗಲಿ, ಅಂಗನವಾಡಿ ಟೀಚರ್ ಆಗಲಿ ಮನೆ ತನಕ ಬರ್ತಿರ್ತಾರೆ. ಎದ್ರ ಸಲ ಬರ್ತಾರೆ? ನಾರ್ಮಲಾಗಿ ಆರಾಮಿದ್ರಿಲ್ಲ ಅಂತ ಕೇಳ್ತಾರೆ, ಹೌದಾ? ಮೊನ್ನೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಮುಗೀತು. ಎಲ್ಲ ಮಕ್ಕಳಿಗೆ ಪೋಲಿಯೋ ಹಾಕ್ಯಾರ? ಹನಿಗಳು ಹಾಕ್ಯಾರಿಲ್ಲ. ನಂತರ ಸ್ತ್ರೀ ತಜ್ಞರು ಡಾಕ್ಟರ್ ಉಮಾನಿ ಅವರು ಮಾತನಾಡಿ, ಪಿಪಿಎಚ್ಎಫ್ ಜಿ ಹೆಲ್ತ್ ಕೇರ್ ಸಂಸ್ಥೆಯವರು ನುರಿತ ತಜ್ಞ ವೈದ್ಯರನ್ನ ಗ್ರಾಮಕ್ಕೆ ಕರೆದು ಗ್ರಾಮಸ್ಥರಿಗೆ ಆರೋಗ್ಯ ಸೇವೆ ಕೊಡಿಸುತ್ತಿದ್ದಾರೆ. ಮಹಿಳೆಯರಿಗೆ ಗರ್ಭಗಂಟ ಹಾಗೂ ಸ್ತನ క్యాన్సర్ ಬಗ್ಗೆ అరివు మూడిసి తపాసణೆ ಮಾಡಿಸಲು జాగృతి సందేశ నీడిದರು. జనరల్ గా రక్తహీనత ప్రాబ్లం ఉంటది ప్రెగ్నెంట్ లేడీస్ కి. సో మనకి ఇవాళ క్యాంప్ లో ఎలా ఫుడ్ తీసుకోవాలి, ఎంత మొత్తంలో తీసుకోవాలి, ఎందుకంటే రక్తహీనత అనేది మెయిన్. దాని వల్ల ఇన్ఫెక్షన్స్, బీపీ, షుగర్ అన్నీ వస్తాయి అన్నమాట. సో ఫుడ్ అవేర్నెస్ క్రియేట్ చేస్తారు, అది కూడా ఉపయోగించుకోండి క్యాంప్ని. ఇంకా పెద్దవాళ్ళకి మెయిన్గా సర్వైకల్ క్యాన్సర్, గర్భసంచి ద్వారం క్యాన్సర్ ఉంటుంది కదా, సో అది స్క్రీనింగ్ చేస్తామన్నమాట. అది ఫస్ట్ స్టేజ్లో ఏమైనా ఉంటే ముందే తెలుసుకుంటే ట్రీట్మెంట్ వేరే ఉంటుంది. అది లేట్ అయ్యాక గుర్తుపడితే ట్రీట్మెంట్ వేరే ఉంటుంది. సో ముందే తెలుసుకొని స్క్రీన్ చేయించుకొని ట్రీట్మెంట్ తీసుకుంటే అక్కడితోటే అయిపోతుంది, లేదంటే సర్జరీ వరకు మీరు వెళ్ళాల్సి వస్తుంది. సో ఇవాళ పీపుల్ టు పీపుల్ హెల్త్ ఫౌండేషన్ మనకి క్యాంప్ కండక్ట్ చేసి అన్ని బ్రాంచెస్, కంటిది, ఫుడ్ది, ఇంకా గర్భిణీ స్త్రీలది, పెద్దవాళ్ళకి అన్ని స్టాల్స్ కండక్ట్ చేస్తారు కాబట్టి అన్నీ ఉపయోగించుకొని. థ్యాంక్ యూ. ಪೀಪಲ್ ಟು ಪೀಪಲ್ ಸಂಸ್ಥೆಯ ಮ್ಯಾನೇಜರ್ ಮಲೈಕಾ ಮಾತನಾಡಿ, ಈ ಶಿಬಿರದಲ್ಲಿ ತಪಾಸಣೆ ಮಾತ್ರ ಮಾಡಲಾಗುತ್ತದೆ. ಕಾಯಿಲೆ ಪತ್ತೆಯಾದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಸೂಚಿಸಲಾಗುತ್ತದೆ. ನಮ್ಮಲ್ಲಿ ಪರೀಕ್ಷೆಗಳು ಉಚಿತವಾಗಿ ದೊರೆಯಲಿದ್ದು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ ಅವರು, ಉಚಿತವಾಗಿ ಆಭಾ ಕಾರ್ಡ್ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು.
ತಾಲೂಕು ಕ್ಷಯರೋಗ ಮೇಲ್ವಿಚಾರಕ ರವಿಶಂಕರ್ ಶುಕ್ಲಾ ಅವರು ಮಾತನಾಡಿ, ಕ್ಷಯರೋಗ ಹರಡುವಿಕೆಯ ಲಕ್ಷಣಗಳ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಕ್ಷಯರೋಗ ಪತ್ತೆ, ಚಿಕಿತ್ಸೆ ಮತ್ತು ನಿಯಂತ್ರಣ ಕ್ರಮಗಳ ಕುರಿತು ಕ್ಷಯಮುಕ್ತ ಭಾರತ, ನಿಕ್ಷಯ್ ಮಿತ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜನರಿಗೆ ಎಲ್ಸಿಡಿ ಪ್ರಾಜೆಕ್ಟರ್ ಮೂಲಕ ಆರೋಗ್ಯ ಜಾಗೃತಿ ಸಂದೇಶ ಸಾರುವ ದೃಶ್ಯಗಳನ್ನು ಬಿತ್ತರಿಸಿದರು. ಇವತ್ತಿನ ಕಾರ್ಯಕ್ರಮ ಏನಿದೆಯಲ್ಲ ಮಹಿಳಾ ಕ್ಷೇಮ ಶಿಬಿರ ಅಂತೇಳಿ, ಮುಖ್ಯವಾಗಿ ಇದು ಮಹಿಳೆಯರಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಗಂಡು ಮಕ್ಕಳು ಸಹ ತೋರಿಸ್ಕೋಬೋದು, ಸಮಸ್ಯೆ ಇಲ್ಲ. ಮಹಿಳೆಯರಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಮಹಿಳೆಯರು ಜಾಸ್ತಿ ಹೊರಗಡೆ ಬಂದು ತೋರಿಸ್ಲಿಕ್ಕಾಗಲ್ಲ. ಜಾಸ್ತಿ ಕೆಲಸಗಳಲ್ಲಿ ನಾವು ವ್ಯಸ್ತರಾಗಿರ್ತೀವಿ. ಮನೆಯಲ್ಲಿ ಕೆಲಸ ಅಂತೇಳಿ ನಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡೋಲ್ಲ. ಗಂಡು ಮಕ್ಕಳು ಸ್ವಲ್ಪ ಏನಾದರೂ ಹೊರಗೆ ಬಂದು ತೋರಿಸ್ಕೊಂತೀವಿ, ಸ್ವಲ್ಪ ಕೆಲಸಗಳನ್ನು ಬದಿಗಿಟ್ಟು. ಆದರೆ ಹೆಣ್ಮಕ್ಳು ಅಷ್ಟು ಕಾಳಜಿ ಮಾಡಲ್ಲ. ಸ್ವಲ್ಪ ತಲೆನೋವು ಆಯ್ತು ಅಂದರೆ ಸಹ ಏನೋ ಚಹಾ ಕುಡಿದು ಸರಿ ಮಾಡ್ತೀವಿ, ಗುಳಿಗೆ ತಿಂದು ಸರಿ ಮಾಡಿಬಿಡ್ತಾರೆ. ಅದು ಗಂಡು ಮಕ್ಕಳು ಸ್ವಲ್ಪ ಆದರೂ ಹೊರಗೆ ಬಂದಾದ್ರೆ ತೋರಿಸ್ಕೊಂತಾರೆ, ಹೆಣ್ಮಕ್ಳು ತೋರಿಸ್ಕೊಳ್ಳಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಏನೈತಲ್ಲ, ಸ್ಪೆಷಲಿ ನಾವು ಹೆಣ್ಮಕ್ಳು ಸಲಗಂತ ಇವತ್ತು ಮಾಡಿದ್ದೀವಿ. ಈ ಗ್ರಾಮದ ಹೆಣ್ಮಕ್ಳು ತುಂಬ ಜನ ಬಂದಿರಿ, ತುಂಬ ಖುಷಿ ಆಗ್ತಾ ಇದೆ. ತಮ್ಮ ಆರೋಗ್ಯದ ಕಡೆ ಗಮನ ವಹಿಸ್ತಾ ಇದ್ದೀರ ಅಂತ ಅನಿಸ್ತದ. ಆಮೇಲೆ ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮದು ಸುಮಾರು 1 ವರ್ಷದಿಂದ ಈ ಕಾರ್ಯಕ್ರಮ ನಾವು ರಾಯಚೂರಿನಿಂದ ಸ್ಟಾರ್ಟ್ ಮಾಡೀವಿ. ನಾವು 1 ವರ್ಷ ಆಯ್ತು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಭಾಳ ಜನ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ನಾವು ಸ್ಟಾಲ್ಗಳನ್ನು ಮಾಡಿ ನೀವು ನೋಡ್ತಾ ಇದ್ದೀರಿ. ನೋಂದಣಿ ಮಾಡಿಸ್ಕೋಬೇಕು ನಿಮ್ಮ ಚೀಟಿ ಜೊತೆಗೆ ಆಭಾ ಕಾರ್ಡ್, ಗೌರ್ಮೆಂಟ್ ಕಡೆಯಿಂದ ಒಂದು ಆಭಾ ಕಾರ್ಡ್ ಅಂತ ಬರ್ತದೆ. ಆಭಾ ಕಾರ್ಡ್ ಸಹ ನಾವು ಫ್ರೀಯಾಗಿ ಮಾಡಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಏನಿದೆ BP, ಶುಗರ್ ಇದೆ, ಶುಗರ್ ಟೆಸ್ಟ್ ಇರ್ತದೆ. ಆಮೇಲೆ ಮಹಿಳೆಯರ ಸಂಬಂಧಪಟ್ಟಂತೆ ನ್ಯೂಟ್ರಿಷನ್ ಫುಡ್ ಅಂದರೆ ಪೌಷ್ಟಿಕ ಆಹಾರವನ್ನು ನಾವು ತೊಗೊಳ್ತಾ ಇದ್ದೀವಿ. ಆದರೆ ಹೆಂಗೆ ತೊಗೋಬೇಕು, ಯಾವ ಟೈಮದಲ್ಲಿ ತೊಗೋಬೇಕು, ನಿಯಮಿತ ಆಹಾರವನ್ನು ಯಾವ ರೀತಿ ನಾವು ತೊಗೋಬೇಕಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಮಾನಸಿಕ ಆರೋಗ್ಯದ ಬಗ್ಗೆ ಸಹ ಇಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಆಸಕ್ತ ಮಹಿಳೆಯರಿಗೆ ಮೆಹಂದಿಯನ್ನ ಬಿಡಿಸಲಾಯಿತು. ಮಹಿಳಾ ವೈದ್ಯೆ ಡಾಕ್ಟರ್ ಉಮಾನಿ, ಮಲೈಕಾ ಅಮಿನಾ, ಪ್ರೋಗ್ರಾಂ ಮ್ಯಾನೇಜರ್ ದಂತ ವೈದ್ಯೆ ನವನೀತ್ ಗಬ್ಬೂರ್, ಸುವರ್ಣ ಕಣ್ಣು ತಜ್ಞರು ಡಾಕ್ಟರ್ ವೀರೇಶ್, ನರಸಿಂಹರಾಜ್, ರವಿ ಶುಕ್ಲಾ, ಕ್ಷಯರೋಗ ಮೇಲ್ವಿಚಾರಕರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮದ ನೂರಾರು ಜನರು ಶಿಬಿರದಲ್ಲಿ ಭಾಗಿಯಾಗಿದ್ದರು. ನಮ್ಮ ಹೆಸರು ಮೊದಲು ಇಲ್ಲಿ PPH ಕ್ಯಾಂಪ್ ಇದರಿಂದ ನಮ್ಮ ಊರಿನ ರೈತರಿಗೆ, ಗರ್ಭಿಣಿಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ತುಂಬ ಉಪಯೋಗವಾಗಿದೆ. ನಮಗೆ ಆಸ್ಪತ್ರೆ ಇಲ್ಲ ಈ ಗ್ರಾಮದಲ್ಲಿ. ನಾವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಲ್ಲಿ ಅನುಕೂಲ ಇದೆ. ಈ ಕ್ಯಾಂಪ್ ಆಗಿ ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲಿ ಬಂದಂತಹ ಡಾಕ್ಟರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರು ನಮ್ಗೆ ತುಂಬ ಗ್ರಾಮದ ಹಿರಿಯರಿಂದ ಕಿರಿಯರು ಎಲ್ಲರಿಗೂ ತುಂಬ ಸಹಾಯವಾಗಿದೆ. ಮತ್ತು ಗರ್ಭಿಣಿಯರಿಗೆ ಮತ್ತು ಇಲ್ಲಿ ಬಂದಂಥ ಅಜ್ಜಿ ಮತ್ತು ಕ್ಯಾಂಪಿನಲ್ಲಿ ಏನೇನು ತಪಾಸಣೆ ಮಾಡಿಸಿದ್ದಾರೆ? ಇಲ್ಲಿ ಬ್ಲಡ್ ಟೆಸ್ಟ್ ಮತ್ತು BP ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಮತ್ತು ಗರ್ಭಧಾರಣೆಗಳ ಬಗ್ಗೆ ಮತ್ತು ಮೆಡಿಸನ್ ಬಗ್ಗೆ ಮತ್ತು ಕಣ್ಣಿನ ಬಗ್ಗೆ, ಹಲ್ಲು ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ನಮ್ಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೆ ಅನುಕೂಲ ಆಯ್ತು ಇವತ್ತು? ಹಾಂ, ಇವತ್ತು ಗ್ರಾಮಸ್ಥರಿಗೆ ಅನುಕೂಲ ಆಗಿದೆ. ಈ ಸಂಸ್ಥೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮೂರಿನ ಪರವಾಗಿ, ನಮ್ಮ ಪರವಾಗಿ ಎಲ್ಲ ಹೆಲ್ತ್ ಕ್ಯಾಂಪ್ ಇಟ್ಟಿದ್ರಲ್ಲ, ಅನುಕೂಲ ಆಯ್ತಾ? ಹಾಂ, ಬಡಬಗ್ಗರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನು ಅನಿಸಿತ್ತು ನಿಮ್ಗೆ? ಇದು ಚಲೋ, ಒಳ್ಳೆ ಅಭಿಪ್ರಾಯ, ಒಳ್ಳೆ ಸ್ಕೀಮ್ ಇದು. ಯಜಮಾನರಿಗೆ, ಮುದಿಯವರಿಗೆ ಅವರೆಲ್ಲ ಅನುಕೂಲ ಆಗುತ್ತೆ. ಮುಗಿದು ತೋರ್ಸ್ಕೊಂಬರಕ್ಕಾಗಲ್ಲ, ಲೋಕಲ್ ಅಲ್ಲ, ಭಾಳ ಅನುಕೂಲ ಆಗುತ್ತೆ. ಏನೇನಿತ್ತು ಇಲ್ಲಿ ತಪಾಸಣೆ? ಇಲ್ಲಿ BP, ಶುಗರು, ಮಾನಸಿಕ, ಚಸ್ಮಾ ಮತ್ತು ಎಲ್ಲ ಹಲವು ಅದೇನು ಕಾರ್ಡ್ ಮಾಡಿಸಿದ್ರಲ್ಲ, ಆಭಾ ಕಾರ್ಡ? ಆಭಾ ಕಾರ್ಡ್ ಇದೆ. ಆಭಾ ಕಾರ್ಡ್ ಭಾಳ ಮಂದಿ ಅದಾವ, ಆಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಉಳ್ಕೊಂಡಾರ ಅಷ್ಟೇ. ಇದು ಸ್ಕೀಮ್ ಏನು ಚೆನ್ನಾಗಿದೆ. ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತಾ ಗ್ರಾಮಸ್ಥರಿಗೆ? 100% ಆಗುತ್ತೆ. ಒಳ್ಳೆ ಸ್ಕೀಮ್ ಇದೆ. ಅಂದಾಜು ಎಷ್ಟು ಜನ ಸೇರಿದ್ರಿ ಇವತ್ತಿಲ್ಲಿ? ಒಂದು 500-600 ಮೇಲೆ ಹೋಯ್ತು. ಬಂದೋಗಿದ್ದಾರೆ ಜನ? ಹಾಂ, ಬಂದೋಗಿದ್ದಾರೆ. ಬರೋದು ತೋರಿಸಿದ್ದು ಹೋಗ್ತಾರೆ. ಅಂದ್ರೆ ಇಡೀ ಆಸ್ಪತ್ರೆನ ಇಲ್ಲಿ ಬಂದಂಗ ಟೋಟಲಿ ಕ್ಯಾಂಪಸ್ ಅಂತ ಇದೆ. ಈ ಸಂಸ್ಥೆಯವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಒಳ್ಳೆಯ ಸಂದೇಶ ಇವು ಮಾಡತಕ್ಕಂಥದ್ದು ಸ್ಕೀಮ್ ಏನಾದಲ್ಲ ಸಲ್ಲಿಸ್ಬೇಕು. ನಿಮ್ಮ ಹೆಸರಮ್ಮ? ಮೀನಾಕ್ಷಿ ಸರ್. ಯಾವ ಊರಮ್ಮ? ಖಾನಾಪುರ ಸರ್. ಖಾನಾಪುರ. ಕಣ್ಣು ಚೆಕ್ ಮಾಡ್ಯಾರ ಸರ್, ಹಾಂ. ಶುಗರ್ ಚೆಕ್ ಮಾಡ್ಯಾರ, BP ಚೆಕ್ ಮಾಡ್ಯಾರ, ಕೈ ಕಾಲು ಬೇನೆ ಎಲ್ಲ ಚೆಕ್ ಮಾಡ್ಯಾರ.
ಕಣ್ಣಿಂದ ಆಪರೇಷನ್ ಇದ್ರೆ ಏನಂದ್ರು ಅವರು? ಆಪ್ಷನ್ ಬರ್ಕೊಡ್ತೀವಿ ಓಪೆಕ್ಸ್ ನಲ್ಲಿ ಮಾಡ್ಸ್ರಿ ಅಂತ ಹೇಳಿ ಸರ್. ಮತ್ತೆ ಇದು ಬ್ಲಡ್ ಟೆಸ್ಟ್ ಮಾಡಿದಾರಾ? ಟೆಸ್ಟ್ ಮಾಡ್ಯಾರ ಸರ್. ಎಲ್ಲ ಕರೆಕ್ಟ್ ಮಾಡ್ತಿದಾರಾ? ಎಲ್ಲ ಕರೆಕ್ಟ್ ಮಾಡ್ಯಾರ ಸರ್. ಏನ್ ಅನ್ಸಿತ್ತು ಇವ್ರಿಗೆ? ಏನ್ ಹೇಳ್ತೀರಿ ಈಗ? ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ತೀವಿ. ನಮ್ಮ ಸಲುವಾಗಿ ಅವರು ಒಳ್ಳೆ ಸಹಾಯ ಮಾಡ್ತಿದ್ದಾರೆ.